ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ಫೋನ್ ನೀಡೋ ಮುನ್ನ ಎಚ್ಚರವಾಗಿರಿ. ಮಗನ ಆನ್ಲೈನ್ ಆಟದ ಚಟಕ್ಕೆ ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಈಡಾಗಿದೆ. ರಾಯಚೂರಿನಲ್ಲಿ ಆನ್ಲೈನ್ ಗೇಮ್ಗೆ 70 ಲಕ್ಷ ರೂಪಾಯಿ ಹಣವನ್ನ ಯುವಕ ಕಳೆದುಕೊಂಡಿದ್ದಾನೆ. ಲಾಗಿನ್ ಏವಿಯೇಟರ್ ಗೇಮ್ ಆಡಿದ ರಾಯಚೂರು ಯುವಕ ಆರಂಭದಲ್ಲಿ ವಿಮಾನ ಮೇಲಕ್ಕೆ ಹೋದ್ರೆ ಖಾತೆಗೆ ಹಣ ಜಮಾ, ವಿಮಾನ ಕೆಳಗೆ ಬಂದ್ರೆ ಕಡಿಮೆ ಹಣ ಜಮೆ ಆಗೋ ಗೇಮ್ ಆಡ್ತಿದ್ದ. ಸುಮಾರು 6 ತಿಂಗಳು ಆನ್ಲೈನ್ ಗೇಮ್ ಆಡಿದ್ದು, ಇದಕ್ಕಾಗಿ ಸ್ನೇಹಿತರು ಕುಟುಂಬಸ್ಥರ ಬಳಿ ಯುವಕ ಸಾಲ ಮಾಡಿಕೊಂಡಿದ್ದ. ಇದೀಗ ಗೇಮ್ನಿಂದ 70 ಲಕ್ಷ ಹಣ, 1 ಎಕರೆ ಜಮೀನು ಕಳೆದುಕೊಂಡು ರಾಯಚೂರಿನ ಸೈಬರ್ ಠಾಣೆಗೆ ದೂರು ನೀಡಿದ್ದಾನೆ. ಆನ್ಲೈನ್ ವಂಚನೆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಎಚ್ಚರಿಕೆಯಿಂದ ಇರುವಂತೆ ಎಸ್ಪಿ ಅರುಣಾಂಶು ಗಿರಿ ಸೂಚನೆ ಕೊಟ್ಟಿದ್ದಾರೆ. ಬಳ್ಳಾರಿ ಬಳಿಕ ಕೋಲಾರದಲ್ಲಿ ಬ್ಯಾನರ್ ಗಲಾಟೆ ಶುರುವಾಗಿದೆ. ಕಾಂಗ್ರೆಸ್ ಶಾಸಕ ನಂಜೇಗೌಡ, ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ ಗೌಡ ಬೆಂಬಲಿಗರ ನಡುವೆ ಬ್ಯಾನರ್ ಅಳವಡಿಕೆಗೆ ಫೈಟ್ ನಡೆದಿದೆ. ಹುಟ್ಟುಹಬ್ಬದ ಹೆಸರಲ್ಲಿ ಮಂಜುನಾಥ ಬೆಂಬಲಿಗರು ಬ್ಯಾನರ್ ಅಳವಡಿಸಿದ್ದು, ಹಾಲಿ ಶಾಸಕ ನಂಜೇಗೌಡ ಬೆಂಬಲಿಗರು ಕೆಂಡ ಮಂಡಲ ಆಗಿದ್ದಾರೆ. ಹುಟ್ಟುಹಬ್ಬದ ಹೆಸರಲ್ಲಿ ಇಬ್ಬರು ಮುಖಂಡರ ಬೆಂಬಲಿಗರು ಬ್ಯಾನರ್ ಅಳವಡಿಸಿದ್ದು, ಕೂಡಲೇ ಮಾಲೂರು ನಗರಸಭೆಯು ಬಿಜೆಪಿಗರ ಬ್ಯಾನರ್ ತೆರವುಗೊಳಿಸಿದೆ. ಪೌರಾಯುಕ್ತ ಕಚೇರಿ ಮುಂದೆ ಈಗ ಹೈಡ್ರಾಮಾ ನಡೆಯಿತು. ಪೌರಾಯುಕ್ತರಿಗೆ ಬಿಜೆಪಿ ನಾಯಕರು ಏಕವಚನದಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ರೀತಿ ಆಗದಂತೆ ಬ್ಯಾನರ್ ತೆರವು ಮಾಡಿದ್ದೇವೆ ಅಂತ ಪೊಲೀಸರು ಸಮರ್ಥನೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.